ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿಗರು ನೀಡಿರುವಂತ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಸೋಲುವ ಭೀತಿಯಿಂದ ಸಿಎಂ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ಹೇಳಿಕೆಯನ್ನ ನೀಡಿತ್ತು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿಗರೇ ಸೋಲುವ ಭಯದಿಂದ ಹೀಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ 2ನೇ ದಿನದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲೂ 3 ದಿನದ ಪ್ರಚಾರ ಮಾಡ್ತೇನೆ, 2 ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳೇ ಗೆಲ್ಲುತ್ತಾರೆ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆಯಿಂದಲೂ ಕೂಡ ಬಾಗಲಕೋಟೆಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ರು. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಸಿಎಂ ಸಿದ್ದರಾಮಯ್ಯ ನಿನ್ನೆ ಮೊದಲ ಬಾರಿ ಭರ್ಜರಿಯಾದಂತಹ ಪ್ರಚಾರವನ್ನ ಮಾಡಿದ್ರು. ಇನ್ನು ಸುತ್ತಗುಂಡಾರ ಗ್ರಾಮದಲ್ಲಿಯೂ ಕೂಡ ಸಭೆಯನ್ನ ನಡೆಸಿದ್ರು. ನಮ್ಮದು ನುಡಿದಂತೆ ನಡೆಯುವಂತಹ ಸರ್ಕಾರ, ಪ್ರಧಾನಿ ಮೋದಿ ಸಾಲ ಮನ್ನಾ ಮಾಡಿದ್ದಾರಾ, ಅವರಿಗೆ ಯಾಕೆ ನೀವು ಮತವನ್ನ ಹಾಕ್ತೀರಾ, ಬದಲಾಗಿ ಕಾಂಗ್ರೆಸ್ಗೆ ಮತವನ್ನ ಹಾಕಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾತನಾಡಿದ್ರು. ಹಾಗೆ ಬಿಜೆಪಿಯು ಕೂಡ ಇದಕ್ಕೆ ತಿರುಗೇಟನ್ನ ಕೊಡುವಂತ ಕೆಲಸ ಮಾಡಿತ್ತು. ಹಾಗಾಗಿ ಬಿಜೆಪಿ ನೀಡಿರುವಂತಹ ಕೌಂಟರ್ಗೆ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾದಂತಹ ಕೌಂಟರ್ ಕೊಟ್ಟಿದ್ದಾರೆ. ಅವ್ರಿಗೆ ಬಿಜೆಪಿಯವರು ಸೋಲ್ತೀವಿ ಅನ್ನೋ ಭಯದಿಂದ ಈ ತರ ಎಲ್ಲ ಮಾತಾಡ್ತಾ ಇದ್ರು. ಇದು ಬೈ ಎಲೆಕ್ಷನ್ ಅಂತ ಗೊತ್ತಾಗಬೇಕು ಅಲ್ವಾ? ಬೈ ಎಲೆಕ್ಷನ್ ಅಲ್ಲಿ ಇಲ್ಲಿ 4 ದಿನ ಮಾಡ್ತೀನಿ, ದಾವಣಗೆರೆಯಲ್ಲಿ 3 ದಿನ ಮಾಡ್ತೀನಿ. ಸೊ ಎಲ್ಲ ಭಾಗದಲ್ಲೂ ಕೂಡ ಓಡಾಡ್ತಾ ಇದ್ದೀವಿ. 5ನೇ ತಾರೀಕು ದಾವಣಗೆರೆಗೆ ಬರ್ತಾರೆ, 5ನೇ ತಾರೀಕು ದಾವಣಗೆರೆ, 6, 7 ಇಲ್ಲಿ ಮಾಡ್ತಾರೆ. 100% ಗೆಲ್ತೀವಿ. ಅವ್ರಿಗೆ ಬಿಜೆಪಿಯವರು ಸೋಲ್ತೀವಿ ಅನ್ನೋ ಭಯದಿಂದ ಈ ತರ ಎಲ್ಲ ಮಾತಾಡ್ತಾ ಇದ್ರು. ಇದು ಬೈ ಎಲೆಕ್ಷನ್ ಅಂತ ಗೊತ್ತಾಗಬೇಕು ಅಲ್ವಾ? ಬೈ ಎಲೆಕ್ಷನ್ ಅಲ್ಲಿ ಇಲ್ಲಿ 4 ದಿನ ಮಾಡ್ತೀನಿ, ದಾವಣಗೆರೆಯಲ್ಲಿ 3 ದಿನ ಮಾಡ್ತೀನಿ. ಸೊ ಎಲ್ಲ ಭಾಗದಲ್ಲೂ ಕೂಡ